ಸರ್ ನಮ್ದು ಹಾವೇರಿ ಜಿಲ್ಲಾ ತಾಲೂಕು ರಾಣೆಬೆನ್ನೂರು ಮೇಡ್ಲೇರಿ ಅಂತ ಹೇಳಿ ಸರ್. ನಾವು ಹಿಂದಿನದ್ದನು ನಮ್ಮ ಅಜ್ಜ ನಮ್ಮ ಅಪ್ಪವರು ಎಲ್ಲ ಈ ಕಂಬಳಿ ನೇಯ್ಕೊಂಡು ನಾವು ನಮಗೆ ಜಮೀನು ಏನಲ್ಲ ಸರ್. ನಾವು ಕಂಬಳಿ ಮೇಲೆ ಮಾರ್ಕೊಂಡು ನೇಯ್ಕೊಂಡು ಮಾರೋದ ನಮ್ದು ಒಂದು ಜೀವನ ಸರ್. ಈಗ ಇದೇನು ಎಂತ ಸೇಲ್ ಸರ್. ಆದ್ರೆ ಜನಕ್ಕ ಈಗಿದ್ದು ಎಲ್ಲ ಏನು ಗೊತ್ತಿಲ್ರಿ. ಇದು ಯಾರು ಮರಿಬಾರ್ದು ಅಂತಂದು ಈ ದಂಧೆ ನಾವು ಬಿಟ್ಟಿಲ್ರಿ ಸರ್. ಇದನ್ನ ಪೂಜಾಕ್ ಬರುತ್ರಿ, ಇದು ಹೊತ್ಕೊಳಕ್ ಬರುತ್ತೆ, ಚಳಿಗಾಲದಲ್ಲಿ ಹೊತ್ಕೊಳಕ್ ಬರುತ್ತೆ. ಅವಾಗ ಹಿಂದೆಲ್ಲ ಕಂಬಳಿನ ಎಲ್ಲ ಹೊರೋದ್ರಿ. ಈಗೆಲ್ಲ ರಗ್ ಬಂದ್ಬಿಟ್ಟವಲ್ಲ, ಹಂಗಾಗಿ ಇದ್ರ ಬೆಲೆ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಆದ್ರೆ ಇದನ್ನ ಮರಿಬಾರ್ದು ಅಂತಂದು ಈ ಕಸಬ್ ನಾವು ಮಾಡ್ಕೊಂತಾನೆ ಬರ್ಬೋದು ಸರ್. ಇದು ಬೈಕಿ ಕಟ್ಟಕ ದೃಶ್ಯದಾರ ಇದೆ ಸರ್. ಇದು ಕಾಲಿ ಕಟ್ಟಕ ದೃಶ್ಯದಾರ, ಇದು ಮನೆಗೆ ದೃಶ್ಯದಾರ, ಟೋಪಿ ಐತಿ ಸರ. ನಮ್ಮಲ್ಲಿ ಎಲ್ಲಾ ತರ ವೆರೈಟಿ ಕಂಬಳಿ ಸಿಗುತ್ತೆ ಸರ್. ಬೇಕಂದ್ರೆ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೇವೆ. ಇದು ಕರಿ ಕಂಬಳಿ ಸರ, ಶಾಲ್ ಇದೆ, ಬಿಳಿ ಕಂಬಳಿ ಇದೆ, ಪಟ್ಟಿ ಕಂಬಳಿ ಇದೆ. ಯಾವುದೇ ಇಲ್ಲೇ ಇರ್ಲಿ ನಾವು ಕೊರಿಯರ್ ಮುಖಾಂತರ ಯಾವ್ದೋ ತಲುಪಿಸ್ಕೊಡ್ತೇವೆ ಸರ್. ನಂಬರ್ ಸರ್ 89, ನಮ್ಮ ನಂಬರ್ ತೋರಿ ಸರ. 89 71 15 48 59. ನಾಲ್ಕು ಪ್ರಭೇದ ಜೇನುಹುಳ ಇದೆ. ಸೊ ಒಂದು ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು, ಮುಜಂಟಿ ಜೇನು. ಸೊ ನಮ್ಮ ಈ ಕಡೆ ನಮ್ಮ ಈ ಭಾಗದಲ್ಲಿ ತುಡುವೆ ಜೇನನ್ನ ಸಾಕಾಣಿಕೆ ಮಾಡ್ತೀವಿ. ಸೊ ತುಡುವೆ ಜೇನನ್ನ ಈ ರೀತಿ ಪೆಟ್ಟಿಗೆ ಸ್ಟ್ರಕ್ಚರ್ ಮಾಡ್ತೀವಿ. ಸೊ ತುಡುವೆ ಜೇನು ಕತ್ಲೆಯಲ್ಲಿ ವಾಸ ಮಾಡುತ್ತೆ. ಸೊ ಆದ್ರಿಂದ ತುಡುವೆ ಜೇನನ್ನ ಈ ಪೆಟ್ಟಿಗೆ ರೀತಿ ಸ್ಟ್ರಕ್ಚರ್ ಮಾಡಿ ಇದನ್ನು ಸಾಕಾಣಿಕೆ ಮಾಡ್ತೀವಿ. ಸೊ ಇನ್ನೊಂದು ಮುಜಂಟಿ ಜೇನು ಅಂತ ಬರುತ್ತೆ. ಸೊ ನಸರು ಜೇನು. ಸೊ ಅದನ್ನು ಸಾಕಾಣಿಕೆ ಮಾಡ್ಬೋದು, ಬಟ್ ಅದ್ರಲ್ಲಿ ಇಳುವರಿ ತುಂಬಾ ಕಡಿಮೆ ಬರುತ್ತೆ. ಸೊ ಆ ಜೇನುತುಪ್ಪಕ್ಕೆ 1 kgಗೆ 3000 ರೂಪಾಯಿ ಅಷ್ಟು ತುಪ್ಪಕ್ಕೆ ಬೆಲೆ ಇದೆ. ಸೊ ಇದು ತುಡುವೆ ಜೇನು. ಓಕೆ, ಇಲ್ಲಿರುವಂತ ಹನಿ ಅದ್ರದ್ದು ಕಾಸ್ಟ್ ಎಷ್ಟಾಗತ್ತೆ ಅಂತ ಸ್ವಲ್ಪ ಪರ್ ಕೆಜಿ 800 ಇದೆ ಜೇನುತುಪ್ಪ. ಮತ್ತೆ ಆ ಕಡೆ ನಿಮ್ದು ಇದೆಯಲ್ಲ, ಸೊ ಅದು ಮಿಲೆಟ್ಸ್. ಈಗ ಹೋಮ್ ಮೇಡ್ ಮಿಲೆಟ್ಸ್. ನಮ್ಮ ರೈತರಿಗೆ ಜೇನ್ ಪೆಟ್ಟಿಗೆ ಬೇಕಾದ್ರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ? ಕಾಲ್ ಮಾಡಿ. ನಮ್ಮ ನಂಬರ್ ಇದೆ 9740307123. ಸೊ ಮತ್ತೆ ಮೇನ್ ಯಾವುದೇ ಕಾರಣಕ್ಕೂ ಬರೀ ಜೇನುತುಪ್ಪಕ್ಕೆ ಮಾತ್ರ ಜೇನ್ ಪೆಟ್ಟಿಗೆನ ಇಟ್ಟು ನಾವು ಸಾಕಾಣಿಕೆ ಮಾಡಬಾರ್ದು. ಮೇನ್ ಪಾಲಿನೇಷನ್ಗೋಸ್ಕರ ಪರಾಗಸ್ಪರ್ಶ ಆಗ್ಬೇಕು. ಈಗ ನಾವು ಒಂದು ಜಮೀನಲ್ಲಿ ಒಂದು 5 ಎಕರೆ ಏನಾರ ಬೆಳಿತೀವಿ ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಕೊನೆಟೆ ಅಂತ ಅನ್ಕೊಳ್ಳಿ. ಒಂದು ವರ್ಷಕ್ಕೆ 100 ಕಾಯಿ ಬಿಡ್ತಿದೆ ಅಂತ ಅಂದ್ರೆ ಒಂದು ಮರ 25 ಕಾಯಿ ಜಾಸ್ತಿ ಆಗುತ್ತೆ. ಸೊ ಜೇನ್ ಪೆಟ್ಟಿಗೆ ನಾವು ಇಟ್ಟು ಇಳುವರಿ ತುಂಬಾ ಜಾಸ್ತಿ ಆಗುತ್ತೆ. ಸೊ ಇದು ಅಡಿಕೆನೂ ಅಷ್ಟೇ 25% ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಇವಾಗ ಔಟ್ ಆಫ್ ಕಂಟ್ರಿ, ಈ ಅಮೆರಿಕಾ ತುಂಬಾ ಮುಂದುವರೆದ ದೇಶಗಳಲ್ಲೆಲ್ಲಾನು ಈಗ ಏನಾರ ಒಂದು 15 ಎಕರೆ 20 ಎಕರೆ ಏನಾರ ಪ್ಲಾಂಟೇಶನ್ ಮಾಡಿದಾರೆ ಅಂತಂದ್ರೆ, ಅವ್ರ ಮೇನ್ ಜೇನ್ ಪೆಟ್ಟಿಗೆನ ಇಟ್ಟು ಅಲ್ಲೇ ಬೆಳೆನ ಬೆಳಿತಾರೆ. ಸೊ ಅದರಿಂದ ಅವ್ರಿಗೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಅದೆಲ್ಲ ಸಾಕೋದ್ರಿಂದ ಯಾವ ಬೆಳೆ ಜಾಸ್ತಿ ಫಸಲು ಬರುತ್ತೆ ಅಂತ ಈಗ ಒಂದು ಎಕ್ಸಾಂಪಲ್, ಇವಾಗ ಟಮಾಟೆನ ಅಂತ ಅನ್ಕೊಳ್ಳಿ. ಇವಾಗ ಒಂದ್ ಎಕರೆ ಟಮಾಟೆನ ಬೆಳಿತಿದ್ದೀನಿ ಅಂತ ಅಂದ್ರೆ, ಸೊ ಅಲ್ಲಿ ಗಂಡು ಹೂವು ಮತ್ತೆ ಹೆಣ್ಣು ಹೂವು ಅಂತ ಇರುತ್ತೆ ಹೂವುಗಳಲ್ಲಿ. ಸೊ ಒಂದು ಹೂವುದಿಂದ ಮತ್ತೊಂದು ಹೂವಿಗೆ ಪರಾಗಸ್ಪರ್ಶ ಮಾಡಿದಾಗ ಹೂ ಇರೋದು ಕಾಯಿಯಾಗಿ ಕಚ್ಕೊಳ್ಳುತ್ತೆ. ಸೊ ಅವಾಗ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಮೇನ್ ಪರ್ಪಸ್ ಬಂದ್ಬಿಟ್ಟು ಪಾಲಿನೇಷನ್ಗೋಸ್ಕರ ಜೇನ್ ಕೃಷಿನ ಮಾಡ್ಬೇಕು ನಾವು. ಓಕೆ ಸರ್, ಇದು ಏನಿದು? ಇದು ಮುಖಪರ್ದೆ ಇದು. ಸೊ ಈ ರೀತಿ ಕೆಲಸ ಮಾಡ್ಬೇಕಾದ್ರೆ ಸೊ ಕೈಗೆ ಗ್ಲೌಸ್ ಮತ್ತೆ ಮುಖಪರ್ದೆ ಅಂದ್ರೆ ಪ್ರೊಟೆಕ್ಷನ್ಗೋಸ್ಕರ ಇದನ್ನ ತಲೆಗೆ ಹಾಕೋತೀವಿ. ಇದು ನಿಮ್ಮಲ್ಲಿ ಅವೈಲೇಬಲ್ ಇದೆಯಾ? ಸಿಗುತ್ತೆ ಸರ್. ಇದು ಜೇನ್ ಸಾಕ್ಲಿಕ್ಕೆ ಪೆಟ್ಟಿಗೆ ಬಗ್ಗೆ ಮಾಹಿತಿ ಕೊಟ್ರಲ್ಲ, ಅದ್ರದ್ದು ಕಾಸ್ಟ್ ಏನಾಗುತ್ತೆ ಸರ್? ಒಂದು ನಾರ್ಮಲ್ ಕಾಸ್ಟ್ 4500 ಆಗುತ್ತೆ ಒಂದು ಪೆಟ್ಟಿಗೆದು. ಅಕಸ್ಮಾತ್ ಏನಾರ ಕೃಷಿ ಇಲಾಖೆ ಏನಾರ ವಿಚಾರಿಸ್ತೀವಿ ಅಂತಂದ್ರೆ ಅಲ್ಲಿ ಒಂದು 1800 ಸಮಥಿಂಗ್ ಆಗುತ್ತೆ. ಸೊ ಅಲ್ಲೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು. ಇದರಿಂದ ನಮ್ಮ ರೈತರು ಏನಾದ್ರು ಕಾಲ್ ಮಾಡಿದ್ರೆ ಅದ್ರ ಬಗ್ಗೆ ಬೇಕಾದ್ರೆ ಮಾಹಿತಿ ನಾವು ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ಬನ್ನಿ ಪರವಾಗಿಲ್ಲ ಸರ್. ಹೇಳಿ, ಇದ್ರ ಬಗ್ಗೆ ಮಾಹಿತಿ ಕೊಡಿ. ನನ್ನ ಹೆಸರು VS ಸುಜೀವನ್ ಕುಮಾರ್ ಅಂತ, ಚನ್ನಪಣ್ಣ ತಾಲೂಕು ಹಳ್ಳಸಂದ್ರ ಗ್ರಾಮ, ವಿರೂಪಾಕ್ಷಪುರ ಹೋಬಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾವು ಈ ಬೇಲ್ದಂಡನ್ನ ಜ್ಯೂಸು, ಬೇಲ್ದಂಡ್ ಜ್ಯೂಸು, ಪಾನಕ ಮತ್ತು ಜಾಮು ತಯಾರು ಮಾಡ್ತಾ ಇದ್ದೀವಿ. ಇದು ರೈತರಿಗೆ ಮುಂದಿನ ವಾಣಿಜ್ಯ ಬೆಳೆ. ಇದರಿಂದ ಅತಿ ಹೆಚ್ಚು ಆಯುರ್ವೇದಿಕ್ ಗುಣ ಇರೋದ್ರಿಂದ ಇದನ್ನು ಪ್ರತಿಯೊಬ್ಬರು ಕೂಡ ಉಪಯೋಗಿಸಿದ್ರೆ ಈಗಿರುವಂಥ ಕ್ಯಾನ್ಸರ್ ಕಾಯಿಲೆಗಳು ಮತ್ತು BP, ಶುಗರು ಏನೂ ಬರೋದಿಲ್ಲ. ಮೂಳೆ ಗಟ್ಟಿ ಆಗ್ತದೆ. ಕ್ಯಾಲ್ಸಿಯಂ ಇದೆ, ಪೊಟ್ಯಾಸಿಯಂ ಇದೆ, ಪ್ರೋಟೀನ್.
ಪ್ರತಿಯೊಬ್ಬರು ಬಳಸಿ ಅವರ ಆರೋಗ್ಯ ಕಾಪಾಡ್ಕೋಬೇಕು. ನಾವು ಇದ ಪಾರಂಪರಿಕವಾಗಿ ಹಿಂದೆ ಬಿದ್ದಿದ್ದನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಲ್ಲ ಸಹಕಾರದಿಂದ ಜನಗಳಿಗೆ ಪರಿಚಯ ಮಾಡ್ತಾ ಇದ್ದೀವಿ. ಮುಂದೆ ಈ ಗಿಡಗಳನ್ನ ಬೆಳೆಸಿ ಪ್ರತಿಯೊಬ್ಬ ಕುಟುಂಬನೂ ಕೂಡ ವರ್ಷದಲ್ಲಿ 3 ತಿಂಗಳು ಉಪಯೋಗಿಸಬೇಕು. ಹಾಗೇನಾಯ್ತದೆ, ಕಾಯಿಲೆಗಳಾದಂಥ ಸುಮಾರು ಮಂಡಿ ನೋವು, ಶುಗರು, ಕ್ಯಾನ್ಸರು, BP ಅಂತ ಕಾಯಿಲೆಗಳು ಬರುವುದಿಲ್ಲ. ಮತ್ತೆ ಇಲ್ಲಿ ಸುಮಾರು ಕಾಯಿಲೆಗಳು ವಾಸಿ ಆಗ್ತವೆ ಅಂತ ಇಂಟರ್ನೆಟ್ಟು ಎಲ್ಲ ತಜ್ಞರು ಹೇಳಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ನಾಗರಿಕರು ಇದು ಉಪಯೋಗಿಸಬೇಕು. ಅದೇ ರೀತಿ ಇದನ್ನ ಗಿಡಗಳನ್ನ ಬೆಳೆಸಿ ಮುಂದಿನ ಸಣ್ಣ ರೈತರು, ಅತಿ ಸಣ್ಣ ರೈತರು ಇದರಿಂದ ವಾಣಿಜ್ಯ ಬೆಳೆಯಾಗಿ ರೂಪುಗೊಳ್ಳುತ್ತದೆ, ಉಪಯೋಗಿಸ್ಕೋಬೇಕು. ಈಗಿನ ಪೆಪ್ಸಿ, ಕೊಕೊಕೋಲಾ, ಥಮ್ಸಪ್ಪು ಅವೇನವೆ ಬಳಕೆ ಕಮ್ಮಿ ಮಾಡಿ ಮಜ್ಜಿಗೆ, ಎಳ್ನೀರು ಈ ರೀತಿ ಹಣ್ಣಿನ ಪಾನಕಗಳನ್ನ ಕುಡಿದು ಎಲ್ಲ ನಾಗರಿಕರು ಅವ್ರನ್ನ ಶಾರೀರಿಕವಾಗಿ ಮತ್ತೆ ಧೈರ್ಯವಂತರಾಗಿ ಬೆಳೀಲಿಕ್ಕೆ ಇದು ಒಂದು ಸ್ಫೂರ್ತಿ ಆಗ್ತದೆ ಅಂತ ಹೇಳಿ ನಮ್ಮ ಇವ್ರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದೀವಿ. ಸೊ